ಇದ್ರಲ್ಲಿ ನ್ಯೂಟ್ರಲ್ ಆಗಿದ್ದೀನಿ, ಯಾಕೆ ಇದರಲ್ಲಿ ಅಡ್ವಾಂಟೇಜ್ ಮಾತ್ರ ಇದೆ, ಯಾಕೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ಮೆಂಟ್ ಮಾತ್ರ ಇದೆ ಅಂದ್ಬಿಟ್ಟು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಥಿಂಕ್ ಮಾಡಿ ಆಲ್ಮೋಸ್ಟ್ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ನೀವು ಆಲ್ಮೋಸ್ಟ್ ಆ ಟಾಪಿಕ್ ಬಗ್ಗೆ ಈಸಿಯಾಗಿ ಮಾತಾಡ್ಬೋದು. ಸೊ ಫಸ್ಟ್ ನೀವು ಗ್ರೂಪ್ ಡಿಸ್ಕಷನ್ ಬಗ್ಗೆ ತುಂಬ ಥಿಂಕ್ ಮಾಡಬೇಕು. ಯಾಕಂದರೆ ಫಸ್ಟ್ ಇಂಟರ್ವ್ಯೂಗೆ ಆದಮೇಲೆ ಗ್ರೂಪ್ ಡಿಸ್ಕಷನ್ ನಿಮಗೆ ಗ್ರೂಪ್ ಡಿಸ್ಕಷನ್ ಬಗ್ಗೆ ಗೊತ್ತಿರಬೇಕು. ಸೊ ಗ್ರೂಪ್ ಡಿಸ್ಕಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದರಿಂದಾನೇ ನಿಮ್ಗೆ ಗೊತ್ತಾಗುತ್ತೆ ಅವರು ಎಷ್ಟು ಫೋಕಸ್ ಆಗಿದೆ ಯಾವುದೋ ಒಂದು ಟಾಪಿಕ್ ಮೇಲೆ ಆಗಿರಲಿ, ಇಲ್ಲ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಟಾಪಿಕ್ನ ಅಂದಮೇಲೆ ಆಲ್ಮೋಸ್ಟ್ ಅದಲ್ಲೇ ನಿಮಗೆ ಫುಲ್ ಗೊತ್ತಾಗ್ಬಿಡುತ್ತೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ. ಸೊ ಗ್ರೂಪ್ ಡಿಸ್ಕಷನಲ್ಲಿ ಹಾಯ್ ಗಾಯ್ಸ್, ಇವತ್ತು ನಾನು ತಮ್ಮನೇಲಿ ನೋಡ್ಬಿಟ್ಟು ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಏನು ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಫಸ್ಟ್ ಇದು ಆಲ್ಮೋಸ್ಟ್ ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ, ಜಾಬ್ ಇಂಟರ್ವ್ಯೂಸ್ ಹೆಂಗಿರುತ್ತೆ, ಗ್ರೂಪ್ ಡಿಸ್ಕಷನ್ ಯಾಕೆ ಇಂಪಾರ್ಟೆಂಟು, ಆಮೇಲೆ ನಾವು ಹೆಂಗೆ ಕಮ್ಯುನಿಕೇಷನ್ ಮಾಡಬೇಕು, ಆಮೇಲೆ ನಮ್ಮದು ಸ್ಪೀಕಿಂಗ್ ಸ್ಕಿಲ್ಸ್ ಹೆಂಗಿರಬೇಕು, ಅದೆಲ್ಲ ಡೌಟ್ ಇದ್ದೇ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ನಾನು ಒಂದು ಕಮ್ಯುನಿಕೇಷನ್ಗೆ ಏನೇನು ಟಿಪ್ಸ್ ಬೇಕು, ಹೆಂಗೆ ಮಾತಾಡಬೇಕು ಅಂದ್ಬಿಟ್ಟು ಅದನ್ನು ಮಸ್ಟ್ ಮಾಡ್ತೀನಿ. ನೆಕ್ಸ್ಟು ಇಂಟರ್ವ್ಯೂವಿಗೆ ಅಂತ ಹೇಳೋದಾದರೆ ನೆಕ್ಸ್ಟ್ ಅವ್ರು ಹೇಳೋದೆ ಗ್ರೂಪ್ ಡಿಸ್ಕಷನ್. ಇವಾಗ ಯಾವುದೇ ಕಂಪ್ನಿ ಇಂಟರ್ವ್ಯೂಗೆ ಆಗಲಿ, ಇಲ್ಲ ಕಾಲೇಜ್ಗೆ ಕಂಪ್ನಿ ಇಂಟರ್ವ್ಯೂಸ್ ತಗೋತಾರಲ್ಲ ಪ್ಲೇಸ್ಮೆಂಟ್ಸ್ಗೆ, ಆ ಥರದಲ್ಲೂ ಇದು ಬೇಕೇ ಬೇಕಾಗತ್ತೆ. ಸೊ ಫಸ್ಟ್ ಯಾವುದೇ ಪ್ಲೇಸ್ಮೆಂಟ್ ಆಫೀಸರ್ ನಿಮ್ಗೆ ಹೋಗಿ ಕೇಳಿದ್ರೆ, ನಿಮ್ಗೆ ಯಾವುದೇ ಕಾಲೇಜ್ಗೆ ಹೋಗಿ ಕೇಳಿದ್ರೇನೋ ಅವ್ರು ಫಸ್ಟ್ ಹೇಳೋದೇ ನಿಮಗೆ ಗ್ರೂಪ್ ಡಿಸ್ಕಷನ್ ಬಗ್ಗೆ ಗೊತ್ತಿರಬೇಕು. ಸೊ ಗ್ರೂಪ್ ಡಿಸ್ಕಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದರಿಂದಾನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವರು ಎಷ್ಟು ಫೋಕಸ್ ಆಗಿದ್ರೆ ಯಾವುದೋ ಒಂದು ಟಾಪಿಕ್ ಮೇಲಾಗಿರಲಿ, ಇಲ್ಲ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಟಾಪಿಕ್ನ ಅಂದಮೇಲೆ ಆಲ್ಮೋಸ್ಟ್ ಅದಲ್ಲೇ ನಿಮಗೆ ಫುಲ್ ಗೊತ್ತಾಗ್ಬಿಡುತ್ತೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ. ಸೊ ಗ್ರೂಪ್ ಡಿಸ್ಕಷನಲ್ಲಿ ಫಸ್ಟ್ ನೀವು ಬೇರೆಯವ್ರು ಮಾತಾಡೋಕ್ಕೆ ಬಿಡಬೇಡಿ ಅಂತ ಹೇಳಲ್ಲ, ಆದರೆ ಫಸ್ಟ್ ನೀವು ಮಾತಾಡಬೇಕು ಅಂತ ಇದು ಮಾಡಿ. ಎಲ್ಲ ಟೈಮಲ್ಲಿ ಇಲ್ಲ ಅವ್ರು ಮಾತಾಡಲಿ ಅಂತ ಬಿಟ್ಟರೆ ಆಗಲ್ಲ. ಯಾಕಂದರೆ ಗ್ರೂಪ್ ಡಿಸ್ಕಷನಲ್ಲಿ ನೀವು ಒಬ್ಬರೇ ಬಂದಿರಲ್ಲ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಇದರ ಪ್ಲೇಸ್ಮೆಂಟ್ ಕ್ಲಾಸಸ್ ನಡೀ ಟೈಮಲ್ಲಿ ನೀವು ಫ್ರೆಂಡ್ಸ್ಗಳು ಬಂದುಬಿಟ್ಟು ಅವರು ಗ್ರೂಪ್ ಡಿಸ್ಕಷನಲ್ಲಿ ಇರ್ಬೋದು. ಸೊ ನೀವು ಫ್ರೆಂಡ್ಸು ಅಂತ ಬಿಟ್ಬಿಟ್ಟು ಕೊಡ್ಬೋದು. ಆದರೆ ರಿಯಲ್ ಇಂಟರ್ವ್ಯೂವಲ್ಲಿ ಗ್ರೂಪ್ ಡಿಸ್ಕಷನ್ ಮಾಡಿದಾಗ ಯಾರು ನೀವು ಫ್ರೆಂಡ್ಸ್ ಅಲ್ಲ. ಸೊ ನೀವು ಫ್ರೆಂಡ್ಸ್ ಅಂದ್ಬಿಟ್ಟು ಹೋಗ್ಬಿಟ್ಟು ಬಿಟ್ಟು ಕೊಟ್ಟರೆ ನೀವಲ್ಲಿ ಏನಪ್ಪ ಮಾತಾಡ್ತೀರಾ ಅನ್ನೋ ಥಾಟ್ ಬರೋದೇ ಇಲ್ಲ. ಯಾರೂ ಬಿಡೋಲ್ಲ ಗ್ರೂಪ್ ಡಿಸ್ಕಷನಲ್ಲಿ, ಎಲ್ಲರೂ ಅವ್ರು ಮಾತಾಡಬೇಕು ಅಂತಲೇ ಅನ್ಕೋತಾರೆ. ಸೊ ನಿಮಗೆ ಆ ಟಾಪಿಕ್ ಬಗ್ಗೆ ಒಂದು ಸ್ವಲ್ಪನೂ ನಾಲೆಜ್ ಇಲ್ಲ ಅಂದ್ರೇನು, ಒಂದು ನ್ಯೂಸ್ ಪೇಪರ್ಸ್ ಆಗಿರಲಿ, ಇಲ್ಲಾಂದರೆ ಯಾವುದೋ ಫಿಲಮ್ಸ್ ಆಗಿರಲಿ, ಆ ಥರದ್ದು ನೋಡಿದಾರೆಲ್ಲ ಒಂದು ಥಾಟ್ ಇರುತ್ತಾ, ಅದನ್ನು ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಬೇರೆಯವ್ರು ಮಾತಾಡಿರ್ತಾರೆ, ಅದ್ರ ಬಗ್ಗೆನೂ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ನಂಗೆ ಈ ಥರ ಅನಿಸ್ತಿಲ್ಲ, ಆ ಥರ ಅನಿಸ್ತಿಲ್ಲ, ನಿಮ್ಮ ಓನ್ ಒಪಿನಿಯನ್ನು ಕೊಡ್ಬೋದು ನೀವು ಗ್ರೂಪ್ ಡಿಸ್ಕಷನಲ್ಲಿ. ಇನ್ ಕೇಸ್ ನಿಮಗೆ ಅದರಲ್ಲೂ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಅನಿಸ್ತಿಲ್ಲ ಅಂದರೆ ನಿಮ್ಗೇನು ಅನಿಸ್ತು, ನಿಮ್ಗೆ ಥಾಟ್ ಇವರೆಲ್ಲ ಹೇಳ್ಬಿಟ್ಟ ಮೇಲೆ ನಂಗೆ ಏನು ಅನಿಸ್ತಿದೆ, ನನಗೆ ಯಾಕೆ ಇದು ಇಷ್ಟ ಆಗ್ತಿಲ್ಲ, ನಾನು ಯಾಕೆ ಇದರಲ್ಲಿ ನ್ಯೂಟ್ರಲ್ ಆಗಿದ್ದೀನಿ, ಯಾಕೆ ಇದರಲ್ಲಿ ಅಡ್ವಾಂಟೇಜ್ ಮಾತ್ರ ಇದೆ, ಯಾಕೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ಮೆಂಟ್ ಮಾತ್ರ ಇದೆ ಅಂದ್ಬಿಟ್ಟು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಥಿಂಕ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ನೀವು ಆಲ್ಮೋಸ್ಟ್ ಆ ಟಾಪಿಕ್ ಬಗ್ಗೆ ಈಸಿಯಾಗಿ ಮಾತಾಡ್ಬೋದು. ಸೊ ಫಸ್ಟ್ ನೀವು ಗ್ರೂಪ್ ಡಿಸ್ಕಷನ್ ಬಗ್ಗೆ ತುಂಬ ಥಿಂಕ್ ಮಾಡಬೇಕು. ಯಾಕಂದರೆ ಫಸ್ಟ್ ಇಂಟರ್ವ್ಯೂಗೆ ಆದಮೇಲೆ ಗ್ರೂಪ್ ಡಿಸ್ಕಷನ್ನೇ ತುಂಬ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಅವರು ಏನೇ ಕಂಪ್ನಿಗೆ ತಗೋಬೇಕು ಅಂದ್ರೂ ಗ್ರೂಪ್ ಡಿಸ್ಕಷನ್ ಮೇಲೇ ತೊಗೊಳೋದು. ಇದು ಫಸ್ಟ್ ನೀವು ತಲೆಯಲ್ಲಿ ಇಟ್ಕೊಡಿ. ಯಾಕಂದರೆ ಗ್ರೂಪ್ ಡಿಸ್ಕಷನ್ ಅಷ್ಟು ಇಂಪಾರ್ಟೆಂಟು. ಆಮೇಲೆ ಗ್ರೂಪ್ ಡಿಸ್ಕಷನ್ ಆಲ್ಮೋಸ್ಟ್ ಇದನ್ನು ಮುಗಿಸಿದ್ರೆ ನಿಮ್ಮ ಗ್ರೂಪ್ ಡಿಸ್ಕಷನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರಿ ಅಂದರೆ ನೆಕ್ಸ್ಟ್ ನೀವು ಇಂಟರ್ವ್ಯೂಗೆ ಹೋಗ್ತೀರಾ. ಸೊ ನೆಕ್ಸ್ಟ್ ಇಂಟರ್ವ್ಯೂಯಲ್ಲಿ ಏನೇನು ಮಾಡಬೇಕು ಆ ಥರ ಎಲ್ಲ ಇದ್ದೇ ಇರುತ್ತೆ ಇಂಟರ್ವ್ಯೂಸಲ್ಲಿ. ಫಸ್ಟ್ ನಿಮಗೆ ನಾಲೆಜ್ ಇರಬೇಕು, ನೀವು ಯಾವ ಫೀಲ್ಡಿಗೆ ಹೋಗ್ತಾ ಇದ್ದೀರಾ. ಇವಾಗ ಕಾರ್ಪೊರೇಟ್ ವರ್ಲ್ಡ್ ಅಂದರೆ ಅದರಲ್ಲೂ ಡಿಫ್ರೆಂಟ್ ಇರುತ್ತೆ. ಒಬ್ಬೊಬ್ಬರು ನಾರ್ಮಲ್ ಇಂಜಿನಿಯರಿಂಗ್ ಹೋಗ್ತಾರೆ, ಇಲ್ಲ ಒಬ್ಬೊಬ್ಬರು HR ಆಗಿ ಹೋಗ್ತಾರೆ, ಒಬ್ಬೊಬ್ಬರು ಆಲ್ಮೋಸ್ಟ್ ತುಂಬ ಜಾಬ್ಸ್ಗಳಿದೆ ಕಾರ್ಪೊರೇಟ್ ವರ್ಲ್ಡಲ್ಲಿ. ಸೊ ಅದಕ್ಕೆ ಅವರು ಇಂಟರ್ವ್ಯೂಸ್ ಆಗಲಿ ಎಲ್ಲ ಅವ್ರಿಗೆ ಬೆಸ್ಟ್ ಎಂಪ್ಲಾಯಿ ಬೇಕು ಅವ್ರ ಕಂಪ್ನಿಗೆ. ಸೊ ನೀವು ಆ ಬೆಸ್ಟ್ ಎಂಪ್ಲಾಯಿ ಅಂತ ತೋರಿಸ್ಕೋಬೇಕು ಇಂಟರ್ವ್ಯೂವಲ್ಲಿ. ಸೊ ಫಸ್ಟ್ ನಿಮ್ಮದು ಏನಂತಾರೆ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ಫಸ್ಟ್ ಅವ್ರಿಗೆ ನೀವು ನೋಡಿದ ತಕ್ಷಣ ಓಕೆ ಇವರು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಇವ್ರಿಗೆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇದೆ ಅನ್ನೋದು ಗೊತ್ತಾಗಬೇಕು. ಸೊ ನೀವು ಫಸ್ಟ್ ಯಾವುದೇ ಇಂಟರ್ವ್ಯೂಗೆ ಹೋದ್ರೂ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು. ಸೊ ಡ್ರೆಸ್ಸಿಂಗ್ ಸೆನ್ಸ್ ಅಂದಿದ ತಕ್ಷಣ ಯಾವುದೋ ಒಂದು ಹಾಕ್ಕೊಂಡು ಹೋಗ್ತೀರಿ, ಇಲ್ಲ ಒಂದು ಫಾರ್ಮಲ್ ಟ್ರೌಸರ್ಸ್ ಹಾಕ್ಕೊಬಿಟ್ಟು ಒಂದು ಟೀ ಶರ್ಟ್ ಹಾಕ್ಕೊಂಡು ನಾನು ಹೋಗ್ಬಿಡ್ತೀನಿ, ಇಲ್ಲಾಂದರೆ ಒಂದು ಸುಮ್ಮನೆ ಒಂದು ಶರ್ಟ್ ಯಾವುದೋ ಒಂದು ಕಲರ್ ಶರ್ಟ್ನ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಆ ಥರದ್ದೆಲ್ಲ ಆಗೋದೇ ಇಲ್ಲ. ಆಲ್ಮೋಸ್ಟ್ ನೀವು ಇಂಟರ್ವ್ಯೂಸ್ಗೆ ಹೋಗ್ತೀರಾ ಅಂದರೆ ಫಸ್ಟ್ ನೀವು
ಆಲ್ಮೋಸ್ಟ್ ಒಂದು ಲೈಟರ್ ಕಲರ್ ಥರ ಶರ್ಟ್ಸ್ ಆಗಿರಲಿ, ಇಲ್ಲ ಟ್ರೌಸರ್ಸ್ ಆಗಿರಲಿ, ಹುಡುಗಿರಾಗಲಿ ಹುಡುಗರಾಗಲಿ ಲೈಟರ್ ಕಲರ್ ಥರ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಟೈ ಕೋಟ್ ಅದೆಲ್ಲ ಹಾಕೋಬೇಕು ಅಂತ ಎಂತ ಇಲ್ಲ. ನಾರ್ಮಲ್ ನೀವು ಶರ್ಟ್ ಮತ್ತು ಟ್ರೌಸರ್ಸ್ ಹಾಕ್ಕೊಂಡ್ರೆ ಸಾಕು ನೀವು ಇಂಟರ್ವ್ಯೂಸ್ಗೆ ಹೋಗೋಕ್ಕೆ. ನೆಕ್ಸ್ಟ್ ನೀವು ಯಾವ ಶೂ ಹಾಕೋತೀರಿ, ಆಲ್ಮೋಸ್ಟು ನೀವು ಬೇಕಾದ್ರೆ ಹೀಲ್ಸ್ ಹಾಕೋಬೋದು. ಹೀಲ್ಸ್ ಇದ್ದರೆ ಪಾಯಿಂಟೆಡ್ ಹೀಲ್ಸ್ ಆ ಥರ ಇರುತ್ತಲ್ಲ, ಆ ಥರ ಹಾಕೋಬೋದು. ನಾರ್ಮಲ್ ಫಾರ್ಮಲ್ ಶೂಸ್ ಆಗಿರಲಿ ಆ ಥರದ್ದು ಬೇಕಾದ್ರೆ ಹಾಕೋಬೋದು. ಇದು ಹುಡುಗರಿಗೂ ಹುಡುಗಿರಿಗೆ ಎಲ್ಲರಿಗೂ ಹೇಳ್ತಿರೋದು ನಾನು. ಸೊ ನೀವು ನಿಮ್ಮನ್ನ ಪ್ರೆಸೆಂಟೇಬಲ್ ಥರ ತೋರಿಸ್ಕೋಬೇಕು ಇಂಟರ್ವ್ಯೂಸಲ್ಲಿ. ಆಮೇಲೆ ಫೋಕಸ್ ಆಗಿರಿ ಇಂಟರ್ವ್ಯೂಸಲ್ಲಿ. ತುಂಬ ಭಯ ಪಡಬೇಡಿ, ಆನ್ಸರ್ ಕರೆಕ್ಟಾಗಿ ಮಾಡಿ. ಆಮೇಲೆ ನಿಮ್ಮನ್ನ ನೀವು ಪ್ರೆಸೆಂಟೇಬಲ್ ನಾವು ಯಾವ್ದು ಬೇಕಂದ್ರೂ ನಾನು ಹೇಳ್ಬೋದು, ಆನ್ಸರ್ ಮಾಡ್ಬೋದು ಅನ್ನೋ ಇದಿರಬೇಕು. ನೀವು ಕ್ಲೀನಾಗಿ ಆನ್ಸರ್ ಮಾಡಿ ಬಂದ್ರಿ ಅಂದರೆ ಆಲ್ಮೋಸ್ಟ್ ನೀವು ಇದೆಲ್ಲ ಮಾಡಿದ್ದೀರಾ. ಗ್ರೂಪ್ ಡಿಸ್ಕಷನಲ್ಲಿ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ನೀವು ಪ್ರೆಸೆಂಟೇಬಲಾಗಿ ತೋರಿಸ್ಕೊಂಡಿದ್ದೀರಾ. ಆಮೇಲೆ ಇಂಟರ್ವ್ಯೂಸಲ್ಲಿ ಚೆನ್ನಾಗಿ ಮಾತಾಡಿದ್ದೀರಾ. ಅದನ್ನೆಲ್ಲ ನೋಡಿಬಿಟ್ಟು ಆಲ್ಮೋಸ್ಟ್ ನಿಮಗೆ ಓಕೆ ಈ ಜಾಬ್ ನಾನು ಕೊಡ್ಬೋದು ಈ ಎಂಪ್ಲಾಯಿಗೆ ಅಂದ್ಬಿಟ್ಟು ಅವ್ರಿಗೆ ಸೂಟ್ ಆಗ್ಬಿಟ್ಟು ನೆಕ್ಸ್ಟ್ ನಿಮ್ಮನ್ನ ಜಾಬಿಗೆ ಕರೀತಾರೆ. ಸೊ ನೀವು ಫಸ್ಟ್ ಇಂಟರ್ವ್ಯೂ ಆಗಲಿ, ಯಾವುದೇ ಕಾಲೇಜ್ ಇಂಟರ್ವ್ಯೂ ಆಗಲಿ, ಫಸ್ಟ್ ನಿಮ್ಮ ತಲೆಯಲ್ಲಿರಬೇಕು ಕಾನ್ಫಿಡೆಂಟ್. ಓವರ್ ಕಾನ್ಫಿಡೆಂಟ್ ಬೇಡ, ಅದಕ್ಕೆ ಕಾನ್ಫಿಡೆಂಟ್ ಇರಬೇಕು. ನೀವು ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟ್ ಇಟ್ಕೊಂಡಿರಬೇಕು. ಯಾವುದೇ ಮಾತಾಡಬೇಕು ಅಂದರೆ ನಾನೇನು ಆಲ್ಮೋಸ್ಟ್ ನಾನು ಬ್ರಿಲಿಯಂಟು, ಯಾವ್ದು ಬೇಕಂದ್ರೂ ಮಾತಾಡ್ತೀನಿ ಅಂತಲ್ಲ. ನಾನು ಇದೇ ಥರ ಫೇಸಲ್ಲೇ ನಾನು ಹೋಗ್ಬಿಟ್ಟು ಇವಾಗ ಕಲ್ತು ಮಾತಾಡ್ತಿರೋದು. ಸೊ ನೀವು ಇದೇ ಥರ ಮಾಡಬೇಕು ಅಂದರೆ ನೀವು ಛಲ ಇರಬೇಕು, ಮಾತಾಡಬೇಕು. ನಾನು ಯಾವುದೇ ಟಾಪಿಕ್ ಬೇಕಂದ್ರೂ ನಾನು ಮಾತಾಡ್ತೀನಿ. ಆ ಕಾನ್ಫಿಡೆಂಟ್ ನಿಮ್ಮ ಮೇಲೆ ಬಂದುಬಿಟ್ರೆ ನೀವು ಫಸ್ಟ್ ಇವಾಗ ಡಿಗ್ರಿ ಸ್ಟೂಡೆಂಟ್ ಆಗಿದ್ರೆ ಇವಾಗಿಂದಲೇ ಸ್ಟಾರ್ಟ್ ಮಾಡಿ. ಯಾವುದೇ ಪ್ರೆಸೆಂಟೇಷನ್ ಆಗಲಿ, ಇಲ್ಲಾಂದರೆ ಟೀಚರ್ಸ್ ಈ ಥರ MC ಆಗಿ, ಇಲ್ಲ ಯಾವ್ದಾನ ಪ್ರೋಗ್ರಾಮ್ಸ್ಗೆ MC ಆಗಿ ಕರೆಯೋದಾಗಿರಲಿ, ಯಾವುದೇ ಪ್ರೋಗ್ರಾಮ್ಗಾದರೂ ಓಕೆ ನಾನು ಮಾಡ್ತೀನಿ, ಆ ಕಾನ್ಫಿಡೆಂಟ್ ನಿಮ್ಗೆ ಬರಬೇಕು. ಇವಾಗಿಂದಲೇ ನೀವು ಸ್ಟಾರ್ಟ್ ಮಾಡಿದ್ರೆ ನೀವು ಲಾಸ್ಟ್ ಸೆಮ್ ಆಗಿರಲಿ, ಲಾಸ್ಟ್ ಇಯರ್ ನೀವು ಡಿಗ್ರಿಯಲ್ಲಾಗಲಿ ನಿಮ್ಗೆ ಆಲ್ಮೋಸ್ಟ್ ಇದು ಕಲಿಬೇಕು ಅಂತಲೇ ಅನಿಸಲ್ಲ. ಸೊ ಆವಾಗಿಂದಲೇ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ನಾನು ಇವಾಗ ಸೆಕೆಂಡ್ ಇಯರ್ ಡಿಗ್ರಿ ಸ್ಟೂಡೆಂಟು. ಸೊ ನಾನು ಇವಾಗ ಕಲ್ತೀನಿ. ನೆಕ್ಸ್ಟ್ ಇಯರ್ ನಂದು ಇಂಟರ್ವ್ಯೂ ಇಲ್ಲ ಪ್ಲೇಸ್ಮೆಂಟ್ ಅಂತ ಬಂದಾಗ ನಾನು ಓಕೆ ಇದು ಕಲ್ತಿದ್ದೀನಲ್ಲ, ಇನ್ನು ಹೋಗ್ಬಿಟ್ಟು ನಾನು ಮಾಡ್ಬೋದು ಪ್ಲೇಸ್ಮೆಂಟಲ್ಲಿ ಅಂತ. ಓಕೆ, ನಾನು ಇಷ್ಟು ಹೇಳಿರೋದಲ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಇನ್ನೂ ಏನಾರ ಡೀಟೇಲ್ ವೀಡಿಯೋ ಬೇಕು, ಇಲ್ಲ ಇಂಟರ್ವ್ಯೂ ಬಗ್ಗೆ ಆಗಿರಲಿ, ಇಲ್ಲ ಗ್ರೂಪ್ ಡಿಸ್ಕಷನ್ ಬಗ್ಗೆ ಆಗಿರಲಿ, ಇಲ್ಲ ಕಮ್ಯುನಿಕೇಷನ್ ಬಗ್ಗೆ ಆಗಿರಲಿ, ಇನ್ನೂ ತುಂಬ ಏನಾರ ನಿಮ್ಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆಮೇಲೆ ಇದೇ ಥರ ವೀಡಿಯೋಸ್ಗಳು ನಿಮಗೆ ಎಜುಕೇಷನ್ ಬೇಸ್ಡ್ ಆಗಿರಲಿ, ಬ್ಯೂಟಿ ಬೇಸ್ಡ್ ಆಗಿರಲಿ, ಅಂದರೆ ಕ್ರಾಫ್ಟ್ ಬೇಸ್ಡ್ ಆಗಿರಲಿ, ಯಾವುದೇ ಥರ ವೀಡಿಯೋಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಆಗಿರಲಿ, ಇಲ್ಲ ಲೈಫ್ ಸ್ಟೈಲ್ ಆಗಲಿ, ಎಲ್ಲ ಥರ ಬ್ಲಾಗ್ಸ್ ಆಗಿರಲಿ, ವೀಡಿಯೋಸ್ ಆಗಿರಲಿ, ಶಾರ್ಟ್ಸ್ ಆಗಿರಲಿ ಬರ್ತಾ ಇರುತ್ತೆ. ಸೊ ನಿಮಗೂ ಆಲ್ಮೋಸ್ಟ್ ಒಂದು